ಏನ್ ಮಾಡ್ತಿದ್ದೀರಿ? ಅವೇನು ಮುಟ್ಬೇಡ, ಏನ್ ಕಡ್ತ ತಕೊಂಡಿದ್ದೀರಾ? ನಮ್ದು ರಿಟೈರ್ಮೆಂಟ್ ಬೆನಿಫಿಟ್ಸ್ ಸೇವಿಂಗ್ಸ್ ಏನೇನೋ ಇತ್ತಲ್ಲ, ಎಲ್ಲ ಒಂದ್ಸಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಎಲ್ಲ ತುಂಬಾ ದಿನ ಆಯ್ತಲ್ಲ, ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದಕ್ಕೆ. ಅಲ್ಲ ರೀ, ರಿಟೈರ್ಡ್ ಆಗಿದ್ದೀರಾ, ಪೆನ್ಷನ್ ಬರ್ತೈತೆ, ಈಗ್ಲಾದ್ರೂ ಏನಾದ್ರೂ ಕೊಡ್ಸ್ರಿ. ಹೌದಲ್ವಾ? ವಯಸ್ಸಾಯ್ತ ನಮಗೂ. ಒಂದ್ ಕೆಲ್ಸ ಮಾಡೋಣ, ಒಂದೆರಡು FD ಮುರಿಸ್ಬಿಡ್ತೀನಿ. ನೀನೇನೋ ಕುತ್ತಿಗೆಗೇನೋ ಬೇಕು ಅಂತಿದ್ದಲ್ಲ, ಕುತ್ತಿಗೆಗೋ ಕೈಗೋ ಏನಾದ್ರು ತಗೋ ಹೋಗ್ಲಿ. ನಿಜವಾಗ್ಲು? ಅಯ್ಯೋ ಬೇಡ ಬಿಡ್ರಿ, ಎಷ್ಟೊಂದು ರೇಟ್ ಆಗ್ಬಿಟ್ಟೈತೆ ಈಗಾಗ್ಲೇ. ಅದನ್ನ ಬ್ಯಾಂಕ್ ಇಡು, ತಿರ್ಗಿ ನೀನ್ ಹಾಕೊಂಡಾಗ ಹಾಕಬೇಡ ಅಂತೀರಾ, ಮನೇಲಿ ಇಡ್ಬೇಡ ಅಂತೀರಾ. ಯಾಕ್ ಬೇಕು? ಬೇಡವಂಗಾದ್ರೆ? ಅಯ್ಯ ಬೇಡ ಬಿಡಿ, ಆಯ್ತು. ನಾನು ಕೇಳಲಿಲ್ಲ ಅನ್ಬೇಡ ಆಮೇಲೆ. ಇಲ್ಲ ಬೇಡ ಬಿಡ್ರಿ, ಹೋಗ್ಲಿ. ಅದ್ರ ಬದಲು ಒಂದು ಹೊಸ ಕಾರ್ ತಗೊಂಡ್ಬೇಡ. ನಿಮಗೆ ಕಾರು ಈ ಟ್ರಾಫಿಕ್ ಅಲ್ಲಿ ನಿಮಗ್ ಮೊದ್ಲೇ ಈ ಟ್ರಾಫಿಕ್ ಇಷ್ಟ ಇಲ್ಲ. ಮತ್ತೆ ಆ ದೊಡ್ಡ ಕಾರು ನಮ್ಗೆ ಯೂಸ್ ಆಗಲ್ಲ, ಇರೋ ಕಾರ್ನೇ ನೀವು ಉಪಯೋಗಿಸಲ್ಲ. ಏನ್ ಮಾಡೋದು, ಟ್ರಾಫಿಕ್ ಹಂಗಿದೆ ಬೆಂಗಳೂರಲ್ಲಿ. ನಮ್ಗೆ ಯಾಕೆ ಬೇಕು ಕಾರ್? ತಗೊಳ್ಳಿ. ಅದು ಸರಿ, ಈ ಕಾರ್ಗೆ ವರ್ಷ ಇನ್ಶೂರೆನ್ಸ್ ಬಿಟ್ರೆ ದಂಡ ನಮ್ಗೆ. ಹಂಗಾದ್ರೆ ಕೆಲಸ ಮಾಡೋಣ, ಒಂದ್ ಫಾರಿನ್ ಟ್ರಿಪ್ ಹೋಗ್ಬಂದ್ಬಿಡೋಣ. ಫಾರಿನ್ ಟ್ರಿಪ್? ನಾವು ಯಾವ್ದಾದ್ರು ಬೇರೆ ದೇಶಕ್ಕೆ ಹೋಗ್ಬೋಣ ಒಂದ್ 10 ದಿವಸ. ಒಂದ್ ಸೋಲೋ ಟ್ರಿಪ್ಗೆ ನಿಮ್ ಕೈಲಿ ಆಗ್ಲಿಲ್ಲ. ಹೊಟ್ಟೆ ಬುಡು ಅನ್ಕೊಂಡ್ ಬಂದ್ರಿ 2 ದಿನಕ್ಕೆ ವಾಪಸ್ಸು. ಅವು ಆಗಲ್ಲ ನಮ್ ಕೈಲಿ. ಮತ್ತೇನು ಸುಮ್ನೆ ಹಿಂಗೆ ಎಲ್ಲ ಅಪ್ಡೇಟ್ ಮಾಡಿ ಸುಮ್ನೆ ಕೂತ್ಕೊಳ್ಳೋದ? ಅಷ್ಟೇ ಜೀವನ ಪೂರ್ತಿ ಮೊದ್ಲೆಲ್ಲ ಉಳಿತಾಯ ಮಾಡು, ಕೆಲಸ ಮಾಡೋದಿದ್ದಾಯ್ತು. ಈಗ ಅದಕ್ಕೆ ಅಲ್ಲಿದ್ರೆ ಕಟ್ಲೆ ಇಲ್ಲ, ಕಟ್ಲೆ ಇದ್ದಾಗ ಅಲ್ಲೆಲ್ಲ ಉದ್ರೋಗಿರುತ್ತೆ. ಅಷ್ಟೇ ನಮ್ ಜೀವನ. ಏನೀಗ ನೋಡೋದು, ಅಪ್ಡೇಟ್ ಮಾಡು, ದಿನ ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲಿ ತೆಗಿ, ಓ ಅನ್ಕೋ, ಎತ್ತಿಡು, ಉಪ್ಪು ಖಾರ ಹಾಕೊಂಡು ಹಾಕ್ಬೇಕು ಅಷ್ಟೇ. ಹೋಗ್ಲಿ ಬಿಡು, ನಾನು ಬರ್ದಿರ್ತೀನಿ ಅಷ್ಟೇ ರೀ. ಹೊಸ ವರ್ಷ ಅದ್ ಯಾವ್ದೇ ಅರ್ಧೋಗಿರ ಡೈರಿಲಿ ಬರ್ತೀರ, ಹೋಗ್ಲಿ ಹೊಸ ಡೈರಿ ಆದ್ರೂ ತಗೊಳ್ರಿ. ಹೊಸ ವರ್ಷಕ್ಕೆ ಹೊಸ ಡೈರಿ ಆದ್ರೂ ತಗೊಳ್ರಿ. ಈಗಲೇ ಹೋಗಿ ತಂದ್ಬಿಡ್ತೀನಿ. ಒಂದ್ 500 ರೂಪಾಯಿ ಆಗುತ್ತಾ? ಅಯ್ಯೋ ತಗೊಳ್ರಿ ಹೊಸ ಡೈರಿ. ಎಲ್ಲ ಬೇರೆ ಬುಕ್ ಬರೆಯೋಣ. ಇನ್ನೇನ್ ಕೆಲಸ ಇಲ್ವಲ್ಲ, ಈ ಬುಕ್ ಇಂದ ಬರೀರಿ. ಅದಕ್ ಬರೆದ್ರು ಇದಕ್ ಬರೆದ್ರು ಏನ್ ಡಿಫ್ರೆನ್ಸ್? ಅದೇ ಲೆಕ್ಕ, ಅದೇ ಇದು. ಇದು ಇನ್ನು ಹಿಂಗ್ ಖಾಲಿ ಪೇಜ್ಗಳಿದೆ, ಇನ್ನೊಂದ್ ಸ್ವಲ್ಪ ದಿನ ಬರುತ್ತೆ. ಬೇಡ ಬಿಡು, ಡೈರಿನೂ ಇಲ್ವಾ? ಸಾಕು. ಇದು ಏನಕ್ಕೆ ಸುಮ್ನೆ ಹೊಸ ಡೈರಿ? ನಮ್ಗೆ ಇವಾಗ ಏನೂ ಇಲ್ಲ ಹಂಗಾರೆ, ಸುಮ್ನೆ ಆಯ್ತಾ ಜೀವನ? ಇದೆಲ್ಲ ನೋಡೋದು, ಅನ್ನೋದು, ಮತ್ತೆಲ್ಲ ಎತ್ತಿಡೋದು, ಅಷ್ಟೇ. ಇಷ್ಟೇ ಜೀವನ.